ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ವಿಮೋಚನ ಕಂಡ 14ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಏನ್ ಮಾಡುವಂಥದ್ದು ಬೇಡ, ಭಯಪಡುವಂಥದ್ದು ಬೇಡ. ನಾವು ಸುಮ್ಮನೆ ನಿಂತುಕೊಂಡಿದ್ದು ದೇವರು ನಮಗಾಗಿ ನಮ್ಮ ವಿಚಾರಗಳಲ್ಲಿ ಮಾಡುವಂತ ಕಾರ್ಯಗಳನ್ನ ನಾವು ಇವತ್ತು ಏನ್ ಮಾಡಬೇಕು, ನೋಡಬೇಕು. ಇಸ್ರಾಯೇಲರ ಜೀವಿತಗಳಲ್ಲಿ ಕರ್ತನಿ ವಾಗ್ದಾನವನ್ನ ಹೇಳ್ತಾ ಇದ್ದಾರೆ: ನೀವೇನ್ ಮಾಡ್ಬೇಡ್ರಿ, ಅಂಜಬೇಡಿರಿ, ಭಯಪಡಬೇಡಿರಿ. ನೀವೇನ್ ಮಾಡಿರಿ, ಅಲ್ಲಿ ಸುಮ್ಮನೆ ನಿಂತುಕೊಂಡು ನೀವು ದೇವರು ನಿಮಗಾಗಿ ಮಾಡುವ ಕಾರ್ಯವನ್ನ ನೋಡಿರಿ ಎಂದು ಮೋಶೆ ತನ್ನ ಜನರಾದಂತ ಇಸ್ರಾಯೇಲರಿಗೆ ಅಲ್ಲಿ ಹೇಳುವವರಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತರು ನಮ್ಮನ್ನು ನೋಡಿ ಹೇಳ್ತಾರೆ: ಮಗನೇ, ನೀನೇನ್ ಮಾಡ್ಬೇಡ, ಭಯಪಡ್ಬೇಡ. ಮಗಳೇ, ನೀನೇನ್ ಮಾಡ್ಬೇಡ, ಅಂಜಬೇಡ. ನೀನು ಸುಮ್ಮನೆ ಇರು, ನಾನು ನಿನಗಾಗಿ ಸಹಾಯವನ್ನ ಮಾಡ್ತೇನೆ. ನಾನು ನಿನ್ನ ಪರವಾಗಿ ನಿಂತು ಯುದ್ಧವನ್ನ ಮಾಡ್ತೇನೆ. ನಾನು ನಿನ್ನ ಪರವಾಗಿ ನಿಂತು ಮಾತನಾಡ್ತೇನೆ ಎಂದು ದೇವರಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಹೇಗೆ ದೇವರು ಇಸ್ರಾಯೇಲರ ಜೀವಿತದಲ್ಲಿ ವಾಗ್ದಾನವನ್ನ ನೆರವೇರಿಸಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತರು ಏನ್ ಮಾಡ್ತಾರೆ, ಈ ಕಾರ್ಯವನ್ನ ನೆರವೇರಿಸುವವರಾಗಿದ್ದಾರೆ. ನಮ್ಮ ಬಿಸ್ನೆಸ್ಗಳಲ್ಲಿ ಬರುವಂತ ತಡೆಗಳಾಗಿರಬಹುದು, ಹೋರಾಟಗಳಾಗಿರಬಹುದು, ನಾವು ನಡೆದು ಹೋಗುವಂತ ಹಾದಿಗಳಲ್ಲಿ ಬರುವಂತ ಒಂದು ಕೇಡಿನ ಮಾರ್ಗಗಳಾಗಿರಬಹುದು, ಕರ್ತರು ಹೇಳ್ತಾರೆ: ನೀನೇನ್ ಮಾಡ್ಬೇಡ, ಭಯಪಡ್ಬೇಡ, ನೀನು ಸುಮ್ಮನೆ ಇರು, ನಾನು ನಿನಗಾಗಿ ಸಹಾಯ ಮಾಡ್ತೇನೆ ಎಂದು ಇಲ್ಲಿ ದೇವರು ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ನೀವೇನ್ ಮಾಡ್ಬೇಡ್ರಿ, ಭಯಪಡ್ಬೇಡ್ರಿ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯವಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳಲ್ಲಿ ಮುಟ್ಟು ದೇವರೇ, ಅಪ್ಪ ಕರ್ತನೆ, ನೀನ್ ಅವ್ರಿಗೆ ಸಹಾಯವನ್ನ ಮಾಡಪ್ಪ. ಎಲ್ಲ ವಿಧವಾದ ಕೇಡಿನ ಕಾರ್ಯಗಳನ್ನು ತೆಗೆದಾಕಿ ಜಯವನ್ನ ಉಂಟು ಮಾಡು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.